ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾವು ಈ ಡಾರ್ಕ್ ನಕಲ್ಸ್ ಮತ್ತು ಕಚ್ಚುತ್ತಾ ಇರೋ ಕಪ್ಪು ಮತ್ತು ಕೈಯಲ್ಲಿ ಎಲ್ರಿಗೂ ಕೈಯಲ್ಲಿರೋ ಕಾಲಲ್ಲಿ ಮತ್ತು ನಕಲ್ಸಲ್ಲಿ ಈ ಒಂದು ಸಂಧಿಲಿ ತುಂಬ ಡಾರ್ಕ್ ಸರ್ಕಲ್ಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇಂಥವ್ರಿಗೆ ನಾವು ಮನೇಲಿ ಏನು ಹೋಮ್ ರೆಮಿಡೀಸ್ನ ಕಂಡ್ಕೋಬೋದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ನಾವು ಕೆಲವರಲ್ಲಿ ನೋಡಿರ್ತೀವಿ ಕೈಯೆಲ್ಲ ಬೆಳ್ಳಗಿರುತ್ತೆ, ಬಟ್ ಈ ಒಂದು ನಕಲ್ಸ್ ಅಂತ ಏನು ಹೇಳ್ತೀವಿ ಇಲ್ಲೆಲ್ಲ ತುಂಬ ಡಾರ್ಕ್ ಆಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಮತ್ತು ಕಾಲಲ್ಲಿ ಕೂಡ ಅದೇ ಥರ ಆಗಿರುತ್ತೆ. ಮತ್ತು ಕತ್ತಲ್ಲಿ ಕೂಡ ಒಂದು ಸಣ್ಣ ಫಾರ್ಮ್ ಅಂದರೆ ಒಂದು ಲೈನ್ ಥರ ಕಪ್ಪುಗೆ ಕಟ್ಕೊಂಡ್ಬಿಟ್ಟಿರುತ್ತೆ. ಈ ಸರ ಹಾಕ್ಕೊಳ್ತಾ ಇರೋದ್ರಿಂದ ಇರ್ಬೋದು, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರು ಕೂಡ ಇದೇ ಥರ ಕಪ್ಪುಗೆ ಆಗಿರುತ್ತೆ. ಸೊ ಇಂಥವ್ರಿಗೆ ನಾವು ಏನು ಮದ್ದನ್ನ ಕೊಡ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ನಮ್ಮೆಲ್ರಿಗೂ ಗೊತ್ತಿರೋಂಗೆ ನಾವು ಕಿಚನ್ನಲ್ಲಿ ಮಸೂರ್ ದಾಲ್ ಅಂತ ಯೂಸ್ ಮಾಡ್ತೀವಿ, ಅಥವಾ ಮೈಸೂರು ದಾಲ್ ಅಂತ ಹೇಳ್ತಾರೆ, ಅಥವಾ ಕೆಂಪು ಬೇಳೆ ಅಂತ ಹೇಳ್ತಾರೆ. ಇದನ್ನು ನಾವು ಏನು ಮಾಡಬೇಕು, ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ಒಂದು ಜಾರಲ್ಲಿ. ಇದಕ್ಕೆ ನಾವು ಸ್ವಲ್ಪ ಮುಲ್ತಾನಿ ಮಿಟ್ಟಿ, ಪೊಟ್ಯಾಟೊ ಜ್ಯೂಸ್ ಮತ್ತು ಸ್ವಲ್ಪ ಲಿಕೋರೈಸ್ ಪೌಡರು, ಇದಕ್ಕೆ ಸ್ವಲ್ಪ ಮೊಸರು, ಇದಿಷ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಜಾರಲ್ಲಿ ನಾವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಇದನ್ನು ಡೈಲಿ ನೀವು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ, ಅಥವಾ ಡೈಲಿ ನಾನು 2 ಸಲ ಯೂಸ್ ಮಾಡ್ತೀನಿ ಅನ್ನೋರು 2 ಸಲ ಅಂದರೆ ಸ್ನಾನಕ್ಕೆ ಮುಂಚೆ ಆಗಲಿ, ಅಥವಾ ಸಂಜೆ, ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ, ಇದು ನಿಮ್ಗೆ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ ಅಥವಾ ತುಂಬ ಕಪ್ಪಗಾಗಿದೆ ಅನಿಸುತ್ತೆ ಅಲ್ಲೆಲ್ಲ ಇದನ್ನು ಒಂದು ಪೇಸ್ಟ್ ಥರ ಇದನ್ನು ಹಚ್ಚಿ ಒಂದು 20 ನಿಮಿಷ ಆದಮೇಲೆ ಇದು ಒಣಗಿದ್ಮೇಲೆ ಇದನ್ನು ನಿಂಬೆಹಣ್ಣು ಸಿಪ್ಪೆ ಸಹಾಯದಿಂದ ಈ ಒಂದು ಎಲ್ಲೆಲ್ಲಿ ನಮಗೆ ಡಾರ್ಕ್ ಆಗಿದೆ ಈ ನಕಲ್ಸ್ಗೆಲ್ಲ ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡಿ, ಸುತ್ತೆಲ್ಲ ಸ್ಕ್ರಬ್ ಮಾಡಿ, ಕಾಲಲ್ಲಿ ಸ್ಕ್ರಬ್ ಮಾಡಿ ಇದನ್ನು ತೆಗೆಯೋದ್ರಿಂದ ಒಂದು ಕಾಲಕ್ರಮೇಣ ಒಂದು ವಾರ 15 ದಿನದಲ್ಲಿ ನೀವು ಇದರ ರಿಸಲ್ಟ್ನ ಕಾಣ್ಬೋದು. ಹಾಗೆ ನನ್ನ ಮುಖ ತುಂಬ ಗ್ಲೋ ಬೇಕು, ನಾನೆಲ್ಲೋ ಫಂಕ್ಷನ್ಗೆ ಹೋಗಬೇಕು, ನನ್ನ ಮುಖ ತುಂಬ ಏನೋ ಒಂಥರ ಕಳೆನೇ ಇಲ್ಲ, ಮುಖದಲ್ಲಿ ಡಾರ್ಕ್ ಸರ್ಕಲ್ಸ್ ಅಥವಾ ಡಾರ್ಕ್ ಸ್ಪಾಟ್ಸ್ ಮತ್ತು ಅನ್ಇವನ್ ಸ್ಕಿನ್ ಟೋನ್ ಆಗಿಬಿಟ್ಟಿದೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಇದಕ್ಕಾಗಿ ಮದ್ದೇನು ಅಂತಂದರೆ ಸೇಮ್ ಇದೇ, ನೀವು ಪೊಟ್ಯಾಟೊ ಜ್ಯೂಸ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ, ಮತ್ತು ಇದಕ್ಕೆ ಸ್ವಲ್ಪ ಲಿಕೋರೈಸ್ ಪೌಡರ್ ತೊಗೋಬೇಕಾಗತ್ತೆ. ಇದನ್ನು ನೀವು ಬೇಸನ್ ಅಂದರೆ ಕಡಲೆ ಹಿಟ್ಟು ಅಥವಾ ಹೆಸರು ಹಿಟ್ಟು, ಇದು 2ರಲ್ಲಿ ಯಾವುದಾದ್ರೂ ಒಂದು ನೀವು ಯೂಸ್ ಮಾಡ್ಬೋದು. ಇದರಲ್ಲಿ ಚೆನ್ನಾಗಿ ಮಿಕ್ಸ್ಚರ್ ಮಾಡಿ ಸ್ವಲ್ಪ ವೈಟ್ ಟರ್ಮರಿಕ್ ಅಂತ ಹೇಳ್ತೀವಿ. ವೈಟ್ ಟರ್ಮರಿಕ್ ಅನ್ನೋದು ನಿಮಗೆ ಗ್ರಂಥಿಗೆ ಅಂಗಡಿಗಳೇ ಸಿಗುತ್ತೆ, ಅಥವಾ ನೀವು ಅಮೆಝಾನ್ ಅಥವಾ ಯಾವುದ್ರಲ್ಲಾದ್ರು ತೊಗೊಂಡು ಇದ್ರ ಫಾರ್ಮಲ್ಲೂ ಸಿಗುತ್ತೆ. ಇದನ್ನು ನೀವು ಪುಡಿ ಮಾಡಿ ನೀವು ಸ್ಟೋರ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಪುಡಿ ಆಗಿರೋದೇ ನಿಮಗೆ ರೆಡಿಮೇಡ್ ಸಿಗುತ್ತೆ. ಇದನ್ನು ಏನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಮುಖಕ್ಕೆ ಎಲ್ಲಿ ನಮಗೆ ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂತ ಅನ್ಸುತ್ತೆ ಎಲ್ಲ ಕಡೆ ಮುಖಕ್ಕೆ ಈವನ್ ಆಗಿ ನಾವು ಸ್ಪ್ರೆಡ್ ಮಾಡಿ, ಇದು ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ನಾವು ಚೆನ್ನಾಗಿ ಸ್ಕ್ರಬ್ ಮುಖಾಂತರ ತೆಗಿಬೇಕು. ಇದು ಮಾಡೋದ್ರಿಂದ ಮುಖ ಅನ್ಇವನ್ ಸ್ಕಿನ್ ಟೋನ್ ಕ್ಲಿಯರ್ ಆಗೋದಲ್ಲದೆ ನಮ್ಮ ಮುಖದಲ್ಲಿ ಬೇಡವಾದ ಕೂದಲನ್ನು ಕೂಡ ರಿಮೂವ್ ಮಾಡುತ್ತೆ. ಈ ಹೆಸರಿಟ್ಟು ಅನ್ನೋದೇನಿದೆ ಇದು ಸ್ಕಿನ್ನ ತುಂಬ ಟೈಟನಿಂಗ್ ಕೂಡ ಮಾಡುತ್ತೆ, ಒಳ್ಳೆ ಗ್ಲೋ ಕೊಡುತ್ತೆ. ಮತ್ತು ನಮ್ಮ ಮುಖದಲ್ಲಿರುವ ಅನ್ಇವನ್ ಸ್ಕಿನ್ ಟೋನ್, ಕೆಲವರಿಗೆ ಬಾಯಿ ಸುತ್ತ ಕಪ್ಪಿರುತ್ತೆ, ಕೆಲವರಿಗೆ ಕಣ್ಣು ಸುತ್ತ ಕಪ್ಪಾಗುತ್ತೆ, ಅಥವಾ ಹಣೆ ಮೇಲೆ, ಕೆಲವರಿಗೆ ಈ PPD ಮತ್ತು ಜಾಸ್ತಿ ಅಮೋನಿಯಾ ಇರುವಂಥ ಒಂದು ಹೇರ್ ಡೈ ಯೂಸ್ ಮಾಡೋದ್ರಿಂದ ಹಣೆ ಹತ್ರ ಮತ್ತು ಕೆನ್ನೆ ಹತ್ರ ಎಲ್ಲ ಅವ್ರಿಗೆ ತುಂಬ ಡಾರ್ಕ್ ಸರ್ಕಲ್ಸ್ ಥರ ಕಾಣಿಸ್ತಿರುತ್ತೆ, ಅಥವಾ ತುಂಬ ಡಾರ್ಕ್ ಪ್ಯಾಚಸ್ ಥರ ಕಾಣಿಸ್ತಿರುತ್ತೆ. ಇವನ್ ಅವ್ರು ಕನ್ಸೀಲರ್ ಹಾಕಿ ಮೇಕಪ್ ಮಾಡಿದ್ರೂ ಆ ಒಂದು ಡಾರ್ಕ್ನೆಸ್ ಕಾಣಿಸ್ತಿರುತ್ತೆ. ಈ ಥರದವ್ರಿಗೆ ಒಂದು ಒಳ್ಳೆ ಮದ್ದು ಅಂದರೆ ಹೆಸರಿಟ್ಟು. ಈ ಹೆಸರಿಟ್ಟು ಮತ್ತು ಇನ್ನೊಂದು ಇದರಲ್ಲಿ ತುಂಬ ಒಂದು ಒಳ್ಳೆ ಗುಣ ಏನು ಅಂದರೆ ನಮ್ಮ ಮುಖದಲ್ಲಿರುವ ಬೇಡವಾದ ಕೂದಲುಗಳನ್ನ ಕೂಡ ತೆಗೆಯುತ್ತೆ. ಸೊ ಇದನ್ನು ನಾವು ಚಿಕ್ಕ ಮಕ್ಕಳು ಅಂದರೆ ಲೈಕ್ ಪುಬರ್ಟಿಗೆ ಬರೋಕ್ಕೆ ಮುಂಚೆ ಒಂದು 8-10 ವರ್ಷದಿಂದ ಹೆಣ್ಮಕ್ಳಿಗೆ ನಾವು ಇದನ್ನು ಹಚ್ತಾ ಬರಬೇಕು. ಇದನ್ನು ಹಚ್ತಾ ಬರೋದ್ರಿಂದ ಏನಾಗುತ್ತೆ, ಮೇಯ್ನಾಗಿ ನಮ್ಮ ಮುಖದಲ್ಲಿರುವ ಬೇಡವಾದ ಕೂದಲನ್ನು ಇದು ತೆಗೆಯುತ್ತೆ. ಇದನ್ನು ಯಾವಾಗಲೂ ನಾವು ರಬ್ ಮಾಡ್ಬೇಕಾದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ರಬ್ ಮಾಡಬೇಕಾಗತ್ತೆ. ಯಾವಾಗ ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ಇದನ್ನು ಸ್ಕ್ರಬ್ ಮಾಡ್ತೀವಿ ಆವಾಗ ಈ ಬೇಡವಾದ ಕೂದಲುಗಳು ಏನೇ ಇರಲಿ ಅದೆಲ್ಲ ರಿಮೂವ್ ಆಗುತ್ತೆ. ಹಾಗೆ ಇದನ್ನು ನಾವು ನಿಯಮಿತವಾಗಿ ಒಂದು ವಾರ ಮಾಡ್ಕೊಂಡು ಬಂದರೆ ಮುಖ ತುಂಬ ಒಳ್ಳೆ ಗ್ಲೋ ಬರುತ್ತೆ. ನೋಡಿದ್ರಲ್ಲ, ಇಂದಿನ ಸಂಚಿಕೆಯಲ್ಲಿ ಇಷ್ಟು ಮಾಹಿತಿಯೊಂದಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ಗಳೊಂದಿಗೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.